ಇದ್ದ ಹೆದ್ದಾರಿ ಯೋಜನೆಗೆ 617 ಕೋಟಿ ಕೂಡ ಭಾರತ ಸರ್ಕಾರದ್ದು ಅಕ್ವಿಜೇಷನ್ನು ನಾವೇ ದುಡ್ಡು ಕೊಡ್ತೀವಿ, ರೋಡು ನಾವೇ ಮಾಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ನಾವೇ ಕ್ರಿಯೇಟ್ ಮಾಡ್ತೀವಿ. ಅದು ಈ ಥರ 8,600 ಕೋಟಿ ರೂಪಾಯಿಗಳು ಏನೀಗಾಗಲೇ ಆಗಿದೆ. ಅದರೊಳಗೆ 4,000 ಹಳೇದಿದೆ, 4,600 ಕೋಟಿ ಇವಾಗ ಆಗಿದೆ. ನನಗನ್ನಿಸ್ತದೆ ಈ ಎಲ್ಲ ಯೋಜನೆಗಳು ಕೂಡ ಪೂರ್ಣಗತಗೊಳಿಸ್ತಕ್ಕಂಥದ್ದಕ್ಕೆ ನಾನು ಕೂಡ ಅದಕ್ಕೆ ಆಸಕ್ತಿ ವಹಿಸಿದ್ದೇನೆ. ಇದು ಸ್ವಲ್ಪ ಮಾರಿದ್ರು ಕೂಡ ಹೊರಟೋಗ್ತಾ ಇತ್ತು. ಇಂಥದ್ದು ಇನ್ನೊಂದು ಎರಡಿತ್ತು, ಅದು ಕೂಡ ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ. ಒಂದು, ಯಾವುದೇ ರಾಜ್ಯ, ಯಾವುದೇ ಜಿಲ್ಲೆ, ಯಾವುದೇ ತಾಲೂಕು, ಯಾವುದೇ ಪಂಚಾಯಿತಿ, ಯಾವುದೇ ಹೋಬಳಿ, ಯಾವುದೇ ಇದು ಅಭಿವೃದ್ಧಿ ಆಗಬೇಕಾದ್ರೆ ಯಾವ ರಸ್ತೆಗಳು, ಮೂಲಭೂತ ಸೌಕರ್ಯಗಳು ಭಾರಿ ಮುಖ್ಯ. ರಾಷ್ಟ್ರೀಯ ಹೆದ್ದಾರಿ ಇವತ್ತು KB ಕ್ರಾಸ್ವರೆಗೂ ಬಂದು KB ಕ್ರಾಸಿಂದ ನಿಮಗೆ ಪೂರ್ತಿ ನಾಗಮನ, ಅಂಜಿ, ಚುಂಚನಗಿರಿ ಹೋದರೆ ಅದರ ವ್ಯವಸ್ಥೆ ಎಷ್ಟು ಚೆನ್ನಾಗಿರ್ತದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ದರಿಂದ ಇದನ್ನು ನಾವೇ ಭಾರತ ಸರ್ಕಾರನ ಮಾಡ್ತಾಯಿದ್ದೀವಿ. ಈ ರೀತಿಯಾಗಿ ಕರ್ನಾಟಕದಲ್ಲಿ 8,000 ಕೋಟಿಗೂ ಮೇಲ್ಪಟ್ಟ ಕೆಲಸಗಳನ್ನು ಪ್ರಾರಂಭ ಮಾಡಿ ಸರ್ಕಾರದ ಪಾಲು ಇರಬೇಕಲ್ಲ. ಒಂದೇ ಒಂದು ರೂಪಾಯಿ ಕೂಡ ರಾಷ್ಟ್ರೀಯ ಹೆದ್ದಾರಿ ಇದಕ್ಕೆ ಬರೋದಿಲ್ಲ. ರಾಷ್ಟ್ರೀಯ ಹೆದ್ದಾರಿಗೆ ಅವರು ಸಹಕಾರ ಕೊಡ್ತಾರೆ, ಅಕ್ವಿಜೇಷನ್ ಆಫೀಸರ್ ಕೊಡ್ತಾರೆ, ಅವೆಲ್ಲ ಮಾಡ್ತಾರೆ. ಇದೊಂದು ಕೇವಲ ಕರ್ನಾಟಕನೇ ಇಲ್ಲ, ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಕೂಡ ನ್ಯಾಷನಲ್ ಹೈವೇಗಳಿಗೆ ಹತ್ತಾಟಿ ಇರ್ತದೆ. ಅದು ಅಷ್ಟೇ, ನಮ್ಮದು ಅಷ್ಟೇ. ಈ ಕೆಲಸಗಳು ಇವೆಲ್ಲ ಕೂಡ 600 ಚಿಲ್ಲರೆ ಕಿಲೋಮೀಟ್ರ್ ಏನಿದೆ, ಎಲ್ಲಿಂದ ಜೇವರ್ಗಿಯಿಂದ ಚಾಮರಾಜನಗರವರೆಗೂ ಇದಕ್ಕೆ ಬೇಕಾಗಿರ್ತಕ್ಕಂಥ 6,000 ಕೋಟಿಗೂ ಮೇಲ್ಪಟ್ಟ ಹಣವನ್ನು ಭಾರತ ಸರ್ಕಾರನೇ ಕೊಟ್ಟಿರೋದು. ಇದನ್ನು ಪೂರ್ಣಗೊಳಿಸೋ ಕೆಲಸ ಮಂಗಳೂರಲ್ಲಿ ಇದ್ದ ಹೆದ್ದಾರಿ ಯೋಜನೆಗೆ 617 ಕೋಟಿ ಕೂಡ ಭಾರತ ಸರ್ಕಾರದ್ದು ಅಕ್ವಿಜೇಷನ್ನು ನಾವೇ ದುಡ್ಡು ಕೊಡ್ತೀವಿ, ರೋಡು ನಾವೇ ಮಾಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ನಾವೇ ಕ್ರಿಯೇಟ್ ಮಾಡ್ತೀವಿ. ಅದು ಈ ಥರ 8,600 ಕೋಟಿ ರೂಪಾಯಿಗಳು ಏನೀಗಾಗಲೇ ಆಗಿದೆ. ಅದರೊಳಗೆ 4,000 ಹಳೇದಿದೆ, 4,600 ಕೋಟಿ ಇವಾಗ ಆಗಿದೆ. ನನಗನ್ನಿಸ್ತದೆ ಈ ಎಲ್ಲ ಯೋಜನೆಗಳು ಕೂಡ ಪೂರ್ಣಗತಗೊಳಿಸ್ತಕ್ಕಂಥದ್ದಕ್ಕೆ ನಾನು ಕೂಡ ಅದಕ್ಕೆ ಆಸಕ್ತಿ ವಹಿಸಿದ್ದೇನೆ. ಇದು ಸ್ವಲ್ಪ ಮಾರಿದ್ರು ಕೂಡ ಹೊರಟೋಗ್ತಾ ಇತ್ತು. ಇಂಥದ್ದು ಇನ್ನೊಂದು ಎರಡಿತ್ತು, ಅದು ಕೂಡ ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ. ಒಂದು, ಯಾವುದೇ ರಾಜ್ಯ, ಯಾವುದೇ ಜಿಲ್ಲೆ, ಯಾವುದೇ ತಾಲೂಕು, ಯಾವುದೇ ಪಂಚಾಯಿತಿ, ಯಾವುದೇ ಹೋಬಳಿ, ಯಾವುದೇ ಇದು ಅಭಿವೃದ್ಧಿ ಆಗಬೇಕಾದ್ರೆ ಯಾವ ರಸ್ತೆಗಳು, ಮೂಲಭೂತ ಸೌಕರ್ಯಗಳು ಭಾರಿ ಮುಖ್ಯ. ರಾಷ್ಟ್ರೀಯ ಹೆದ್ದಾರಿ ಇವತ್ತು KB ಕ್ರಾಸ್ವರೆಗೂ ಬಂದು KB ಕ್ರಾಸಿಂದ ನಿಮಗೆ ಪೂರ್ತಿ ನಾಗಮನ, ಅಂಜಿ, ಚುಂಚನಗಿರಿ ಹೋದರೆ ಅದರ ವ್ಯವಸ್ಥೆ ಎಷ್ಟು ಚೆನ್ನಾಗಿರ್ತದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ದರಿಂದ ಇದನ್ನು ನಾವೇ ಭಾರತ ಸರ್ಕಾರನ ಮಾಡ್ತಾಯಿದ್ದೀವಿ. ಈ ರೀತಿಯಾಗಿ ಕರ್ನಾಟಕದಲ್ಲಿ 8,000 ಕೋಟಿಗೂ ಮೇಲ್ಪಟ್ಟ ಕೆಲಸಗಳನ್ನು ಪ್ರಾರಂಭ ಮಾಡಿ ಸರ್ಕಾರದ ಪಾಲು ಇರಬೇಕಲ್ಲ. ಒಂದೇ ಒಂದು ರೂಪಾಯಿ ಕೂಡ ರಾಷ್ಟ್ರೀಯ ಹೆದ್ದಾರಿ ಇದಕ್ಕೆ ಬರೋದಿಲ್ಲ. ರಾಷ್ಟ್ರೀಯ ಹೆದ್ದಾರಿಗೆ ಅವರು ಸಹಕಾರ ಕೊಡ್ತಾರೆ, ಅಕ್ವಿಜೇಷನ್ ಆಫೀಸರ್ ಕೊಡ್ತಾರೆ, ಅವೆಲ್ಲ ಮಾಡ್ತಾರೆ. ಇದೊಂದು ಕೇವಲ ಕರ್ನಾಟಕನೇ ಇಲ್ಲ, ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಕೂಡ ನ್ಯಾಷನಲ್ ಹೈವೇಗಳಿಗೆ ಹತ್ತಾಟಿ ಇರ್ತದೆ. ಅದು ಅಷ್ಟೇ, ನಮ್ಮದು ಅಷ್ಟೇ. ಈ ಕೆಲಸಗಳು ಇವೆಲ್ಲ ಕೂಡ 600 ಚಿಲ್ಲರೆ ಕಿಲೋಮೀಟ್ರ್ ಏನಿದೆ, ಎಲ್ಲಿಂದ ಜೇವರ್ಗಿಯಿಂದ ಚಾಮರಾಜನಗರವರೆಗೂ ಇದಕ್ಕೆ ಬೇಕಾಗಿರ್ತಕ್ಕಂಥ 6,000 ಕೋಟಿಗೂ ಮೇಲ್ಪಟ್ಟ ಹಣವನ್ನು ಭಾರತ ಸರ್ಕಾರನೇ ಕೊಟ್ಟಿರೋದು. ಇದನ್ನು ಪೂರ್ಣಗೊಳಿಸೋ ಕೆಲಸ ಮಂಗಳೂರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.